ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಗಲಾಟೆ ವೇಳೆ ರೆಡ್ಡಿ ಬೆಂಬಲಿಗರಿಂದ ರಾಶಿ ದೊಣ್ಣೆಯನ್ನ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ದೊಣ್ಣೆ ಹಿಡಿದು ಹೊಡೆದಾಡಿದ್ದ ರೆಡ್ಡಿ ಬೆಂಬಲಿಗರು. ಆ ವಿಡಿಯೋಗಳು ಬರ್ತಾ ಇವೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೆಡ್ಡಿ ಬೆಂಬಲಿಗರು ಹಲ್ಲೆಯನ್ನ ಮಾಡಿರೋದು. ಬಳಿಕ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟು ತೆರಳಿದ್ರು ಬೆಂಬಲಿಗರು. ಬಳ್ಳಾರಿ ಗಲಭೆ ಪೂರ್ವ ನಿಯೋಜಿತ ಕೃತ್ಯನ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೊಣ್ಣೆಗಳನ್ನ ರಾಶಿ ದೊಣ್ಣೆಗಳನ್ನ ಬಳಕೆ ಮಾಡಿರುವಂಥದ್ದು ಈಗ ದೃಶ್ಯಗಳ ಸಮೇತವಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ದೊಣ್ಣೆ ಹಿಡ್ಕೊಂಡು ಹೊಡೆದಾಡಿದ್ರು ಅನ್ನುವಂಥದ್ದು ದೃಶ್ಯಗಳ ಸಮೇತವಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ದೊಣ್ಣೆ ಹಿಡ್ಕೊಂಡೇ ಬಂದಿದ್ದಾರೆ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಅವರ ಮನೆ ಮುಂದೆ ಅವರ ಬೆಂಬಲಿಗರು ದೊಣ್ಣೆಗಳನ್ನೇ ಹೇಗೆ ಹಿಡ್ಕೊಂಡು ಬಂದಿದ್ದಾರೆ ಅಂತ ನೋಡಿ. ಕೋಲ್ಗಳನ್ನು ಇಟ್ಟಿದ್ದಾರೆ. ರಾಜಶೇಖರನಂತ ಯುವಕ ಏನು ಗುಂಡಿಗೆ ಬಲಿಯಾಗಿದ್ದಾನೋ, ಆ ಬಲಿಯಾದಂಥ ಗುಂಡಿನ ಎಲ್ಲಿಂದ ಆರಿದೆ ಅಂದ್ರೆಗಿನ ಅವರು ಕಾಂಗ್ರೆಸ್ಸಿನ ಶಾಸಕರಾದಂಥ ಭರತ್ ರೆಡ್ಡಿಯವರ ಅಂಗರಕ್ಷಕರು, ಸತೀಶ್ ರೆಡ್ಡಿಯವರ ಅಂಗರಕ್ಷಕರೇ ಆರಿಸಿದ ನನ್ನಂಥ ಮಾತು ಅವತ್ತು ಹೇಳಿದ್ದೀನಿ, ಮೊನ್ನೆ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು FSL ರಿಪೋರ್ಟ್ಸ್ ಎಲ್ಲ ಕೂಡ ಬಂದಿದ್ದಾವೆ, ತನಿಖಾ ವರದಿಗಳೆಲ್ಲ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಆ ಗುಂಡು ಹಾರಿರೋಂಥದ್ದು ಅವರು ಅಂಗರಕ್ಷಕರಿಂದ ಗುಂಡು ಹಾರಿರೋ ಕಾರಣ ನಮ್ಮ ಇವರು ರಾಜಶೇಖರನಂತ ಯುವಕ ಹತ್ಯೆ ಆಗಿದನ್ನಂಥ ವಿಚಾರವನ್ನು ಆಲ್ರೆಡಿ ಸ್ಪಷ್ಟನೆಯನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಭಾಳಷ್ಟು ತನಿಖಾ ತಂಡಗಳು ಬಂದು ಸಾಕಷ್ಟು ಶೋಧನೆ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟಿ ಅಂದ್ರೆ ಇನ್ನು ಭಾಳಷ್ಟು ಗುಂಡುಗಳು ಇನ್ನು ಸಿಗಬೇಕಾಗಿದ್ದಾವೆ. ಯಾಕಂದರೆ ಇವರು ಮಾಡಿದಂಥ ಕೃತ್ಯ ಏನಿದೆನೋ ಭಾಳಷ್ಟು ಭಯಭ್ರಾಂತರಾಗಿ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಹಿಡ್ಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಬಂದು ಇವತ್ತು ಎಲ್ಲ ಕಡೆಗಳು ಗುಂಡು ಹಾರಿಸಿದ್ರಿಂದ ಇಲ್ಲಿನಿಂದ ಹತ್ತತ್ರ ಒಂದು 500 ಮೀಟರ್ಸ್ ಹತ್ತತ್ರ ಗುಂಡು ಹಾರಿಸ್ಕೊಂಡು ಹೋಗ್ಯಾರ. ಕಂಟಿನ್ಯೂ ಹಾರಿಸ್ತಾರ. ನಾನು ಅವತ್ತು ಹೇಳಿದಂಥ ಟೈಮಲ್ಲಿ ಕೂಡ ನಾನು ಯಾವುದೇ ಆಂಟಿಸಿಪೇಟರಿ ಬೇಲ್ಗೆ ನಾನು ಮೂವ್ ಮಾಡಲ್ಲ, ಎಲ್ಲಿಗಳು ತಪ್ಪಿಸ್ಕೊಳ್ಳೋಗಂಥ ಕೆಲಸ ಮಾಡಲ್ಲ. ಯಾವತ್ತು ತಪ್ಪಿದ ನಂತರ ಅವತ್ತು ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅವತ್ತಿದ್ದಂಥ ವಾತಾವರಣದಲ್ಲಿ ಬಳ್ಳಾರಿ ನಗರ ಜನರು ಅವರಿಂದ ಹಾರಿದನೋ ಇವರಿಂದ ಹಾರಿದನೋ, ಅವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಇವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಯಾವನು ಹಾರಿಸಿದ್ರು ಅಂತೇಳಿ ಜನರೆಲ್ಲ ಗೊಂದಲ ಇದ್ರು. ಅದು ಕೂಡ ನೋಡ್ರಿ, ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮನ್ನು 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಅವು ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡು ಇದ್ರೆಗಿನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಭಾಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ಕೆ ಸಿದ್ಧ ಇದ್ದಿಲ್ಲ. ಯಾರು ಭಾಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿದ್ದಂಥ ನಾಯಕರು ಕೂಡ ಯಾರು ಒಪ್ಕೊಳಕ್ಕೆ ರೆಡಿ ಇದ್ದಿಲ್ಲ. ಅದನ್ನು ಮುಚ್ಚಾಕಂಥ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದಂಗೆ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು, ಎಲ್ಲರಿಗೂ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. FSL ರಿಪೋರ್ಟ್ಸ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲ, 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡಿದ್ರೆ ಕೂಡ ಅದನ್ನ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಆ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಕೂಡ ಅವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಗುಂಡು ಹೊರಗಡೆ ತೆಗಿಬಾರ್ದು. ಅದನ್ನು ಏನಾಗಬೇಕಂದ್ರೆ ಅದನ್ನ ಸಸ್ಪೆನ್ಸ್ ಆಗಿ ಉಳಿಬೇಕನ್ನಂಥ ಕಾರಣದಿಂದ ಗುಂಡು ಅದು ತೆಗಿಲಾರ್ದಂತೆ ಮುಚ್ಚಾಕಂತ ಪ್ರಯತ್ನ ಮಾಡಿದಾರೆ. ಅಲ್ಲ, ಬಹಳಷ್ಟು ರಾಜಕಾರಣಿಗಳು ಸೇರಿಕೊಂಡು, ಅಲ್ಲ ಬಹಳಷ್ಟು ಇವತ್ತು ನೋಡ್ರಿ ಇವತ್ತಿದ್ದಂತ ಅಲ್ಲ ನೋಡ್ರಿ ಸರ್ಕಾರದಲ್ಲಿ ಅವರು ಶಾಸಕರು ಇರೋ ಕಾರಣ ಸರ್ಕಾರದ ಮೇಲೆ ಆರೋಪಣೆ ಮಾಡಬೇಕಾಗುತ್ತೆ ನಾವು. ಇವತ್ತು ಭರತ್ ರೆಡ್ಡಿ ಅವರು ಅಂತ ಬಹಳ ಕ್ಲಿಯರ್ ಆಗಿದೆಲ್ಲ.
ಸೊ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಡಲೇಬೇಕಾಗತ್ತೆ. ಮರಣೋತ್ತರ ಪರೀಕ್ಷೆಯನ್ನು 2 ಬಾರಿ ಯಾಕೆ ಮಾಡುವಂಥ ಪರಿಸ್ಥಿತಿ ಇಲ್ಲಿಗೆ ಬಂತು ಅನ್ನುವಂಥದ್ದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಒಂದು ಪುಟ ವಿರಾಮ ತೆಗೆದುಕೊಳ್ತೀವಿ, ಬೇಗ ವಾಪಸ್ ಬರ್ತೀವಿ.